ಎಲ್ಲರಿಗೂ ಆತ್ಮೀಯ ನಮಸ್ಕಾರ. ನನ್ನ ತ್ರಿಲೋಕ ಬಾಸ್ ಅಹನ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಹರ್ಷಿತಾ ಅನಿಲ್. ಸ್ನೇಹಿತರೆ, ಇಂದು ನನ್ನ ಜೀವನದ ಅತ್ಯಂತ ತೃಪ್ತಿಕರ ಮತ್ತು ಸಂತೋಷದ ದಿನವನ್ನು ನಿಮ್ಮ ಜೊತೆ ಹಂಚಿಕೊಳ್ಳುತ್ತಿದ್ದೇನೆ. ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಯಾವುದೇ ಒಳ್ಳೆಯ ಕೆಲಸ ಮಾಡುವ ಮುನ್ನ ಆ ದೇವರ ಆಶೀರ್ವಾದ, ಪ್ರೇರೇಪಣೆ ನನಗೆ ಮುಖ್ಯವಾಗುತ್ತದೆ. ಹಾಗಾಗಿ ಆ ಶಿವನ ಒಂದು ಸಾನ್ನಿಧ್ಯದಲ್ಲಿ ಆಶೀರ್ವಾದ ಪಡೆದು ನಾನು ನನ್ನ ಈ ಒಂದು ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಇವತ್ತಿನ ವಿಶೇಷ ದಿನ ಈ ಒಂದು ಅದ್ಭುತ ತಾಣದಲ್ಲಿ ಇಂದು ನಾವು ಹಮ್ಮಿಕೊಂಡಿರುವ ಈ ವಿಶೇಷ ಕಾರ್ಯಕ್ರಮಕ್ಕೆ ಇದ್ದೀವಿ. ಇದು ನನ್ನ ಪತಿಯ ಮನೆ ಬಳಿ ಇರುವ ಶಾಲೆ. ಮದುವೆಯಾಗಿ ಬಂದ ಮೇಲೆ ಈ ಊರು, ಇಲ್ಲಿನ ಜನರು ಈ ಶಾಲೆಯ ಪರಿಚಯ ಮಾಡಿಕೊಳ್ಳುತ್ತಾ, ಹಾಗೆಯೇ ಈ ಶಾಲೆಯನ್ನು ನಾವು ಈ ಸೇವೆಗಾಗಿ ಆಯ್ಕೆ ಮಾಡಿಕೊಂಡಿದ್ದೇವೆ. ಪುಣಜೆ ಶಾಲೆ, ಸರ್ಕಾರಿ ಪ್ರಾಥಮಿಕ ಶಾಲೆ, ಪುಣಜೆ ಶಾಲೆ. ನನಗೆ 12 ವರ್ಷ, ಅದು 18 ವರ್ಷ ಸರ್ವಿಸ್ ಆಗಿದೆ. ಈ ಶಾಲೆಗೆ ಬಂದು 9 ರಿಂದ 10 ವರ್ಷ ಸರ್ವಿಸನ್ನು ಮಾಡಿದ್ದೇನೆ. ಶಾಲೆ ತುಂಬ ಒಳ್ಳೆಯ ಉತ್ತಮ ವಾತಾವರಣದಲ್ಲಿದೆ. ಮಕ್ಕಳು ಸಹ ಉತ್ತಮವಾದ ಕಲಿಕೆಯನ್ನು ಮಾಡ್ತಾಯಿದ್ದಾರೆ. ನಮ್ಮಲ್ಲಿ ಯಾವುದೇ ರೀತಿಯಾದ ಸಮಸ್ಯೆಗಳಿಲ್ಲ. ಶಾಲೆ ಉಳಿಸಬೇಕು, ಬೆಳೆಸಬೇಕು ಅನ್ನೋದು ನಮ್ಮಲ್ಲಿ ತುಂಬ ಕಾಳಜಿಯಿಂದ ಬಂದಿರತಕ್ಕಂತಹ ವ್ಯಕ್ತಿಗಳಲ್ಲ. ಇಲ್ಲಿ ಮಕ್ಕಳ ಸಂಖ್ಯೆ ಭಾಳ ಕಡಿಮೆ ಇದೆ. ಮಲೆನಾಡು ಪ್ರದೇಶ ಆಗಿರೋದ್ರಿಂದ ಮಕ್ಕಳು ಕಡಿಮೆ ಇರೋದ್ರಿಂದ ಸ್ವಲ್ಪ ಸ್ಟ್ರೆಂತ್ ಕಡಿಮೆ ಇದೆ. ಈಗ ಪ್ರೆಸೆಂಟು 10 ಮಕ್ಕಳಿದ್ದಾರೆ. ತುಂಬ ಚೆನ್ನಾಗಿ ಓದ್ತಾ ಇದ್ದಾರೆ. ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ಕೃಪಾ ಅಂತ. ನಾನು ಕೆಲಸ ಸೇರಿದ್ದೆ ನಮ್ಮ ತಾಲೂಕಿಗೆ ಬಂದಿದೆ. ನನ್ನ ನೇಟಿವ್ ಶೃಂಗೇರಿ. ನನ್ನ ಸರ್ವಿಸು ಈ ಡಿಸೆಂಬರ್ ಬಂದು 30 ವರ್ಷ ಕಂಪ್ಲೀಟ್ ಆಗುತ್ತೆ. ಇನ್ನು 5 ವರ್ಷ ಸರ್ವಿಸ್ ಇದೆ. ಇದಕ್ಕಿಂತ ಮೊದಲು ನಾನು ಮಸ್ಕೇರಿಗೆ ಸರ್ವಿಸ್ ಮಾಡಿದ್ದೀನಿ. ಈ ಶಿಫ್ಟಲ್ಲಿ ಈ ಶಾಲೆಗೆ ಬಂದೆ. ಈ ಶಾಲೆ ಬಗ್ಗೆ ನನಗೆ ಮೊದಲಿಂದ ಒಳ್ಳೆಯ ಅಭಿಪ್ರಾಯ ಇತ್ತು. ಬಂದ್ರೂ ನಾನು ನಿಸ್ವಾರ್ಥವಾಗಿ ಈ ಶಾಲೆ ಸೇವೆಯನ್ನು ಮಾಡ್ತಾ ಇದ್ದೀನಿ. ಈ ಊರಿನ ಜನ ಅಂದರೆ ಒಂದು ರೀತಿ ಪ್ರೀತಿ ಇದೆ. ಈ ಊರಲ್ಲಿ ಒಂದಿಷ್ಟು ಜನರಿಗೆ ಶಾಲೆ ಬಗ್ಗೆ ಕಾಳಜಿನೇ ಇದೆ. ನೀವು ಬರಡೆ ಮಾಡೋದಕ್ಕೆ ನಮ್ಮ ಶಾಲೆಯನ್ನು ಸೆಲೆಕ್ಟ್ ಮಾಡಿಕೊಂಡು ಇದನ್ನು ನಮ್ಮ ಶಾಲೆ ಬಂದಿದ್ದೀರಿ. ತುಂಬ ಸಂತೋಷ ಆಯಿತು. ಈ ಶಾಲೆ ನಿಮ್ಮಂತಹ ಕೆಲವು ಅಭಿಮಾನಿಗಳಿಂದ ಇನ್ನಷ್ಟು ಅಭಿವೃದ್ಧಿ ಆಗಲಿ ಅಂತ ಕೂಡ ನಾನು ಆಶಿಸ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು. Hi, good morning. My name is Shukumala. My father name is Teacher. My mother name is Tulasi. My school name is DLPS Punaje. I am coming from Dubina Reddu. Thank you. Hi, my name is Mara. My father name is Mirela. My mother name is Akita. My school name is DLPS Punaje. I am coming from Dubina Reddu. Thank you. My name is Krishna. My father name is Sulu. My mother name is Vijayasri. I am coming from Usmania. I am studying in class 4th. My school name is DLPS Punaje. Teacher is teaching us English and mathematics. Parents are teaching us Kannada and EVS. Thank you. Hello. Hi, my father name is Varakshama. My father name is Kudamani. I am coming from Hasamane. I am studying 5th standard. ಇಲ್ಲಿ ಚಿಕ್ಕದಾಗಿ ಒಂದು ಪ್ರೋಗ್ರಾಮನ್ನು ಮುಗಿಸ್ಕೊಂಡು ನಾವು ಹೊರಟ್ವಿ. ಇಲ್ಲಿ ಎಲ್ಲ ಮಕ್ಕಳನ್ನ ಮುಖನ, ಅದು ಒಂದು ಸಂತೋಷವನ್ನು ನೋಡಿಬಿಟ್ಟು ತುಂಬ ಖುಷಿ ಆಯಿತು. ಬರ್ಡೇ ಸೆಲೆಬ್ರೇಷನ್ ಅಂತ ಅಂದರೆ ಇದಕ್ಕಿಂತ ಇನ್ನೇನು ಖುಷಿ ಬೇಡ ಅಂತ ಅನಿಸ್ತು. ಈಗ ನಾವು ಹೋಗ್ತಾ ಇರೋದು ವೆರಿ ಫೇಮಸ್ ಪ್ಲೇಸ್, ಮೈ ನೇಟಿವ್ ಪ್ಲೇಸ್, ನನ್ನ ಹುಟ್ಟೂರು ಗೌಟೂರು. ಊರಿಗೆ ಹೋಗ್ತಾ ಇದ್ದೀನಿ ಅನ್ನೋ ಸಂತೋಷಕ್ಕಿಂತ ನಾನು ಓದಿರುವ ಶಾಲೆಗೆ ಹೋಗ್ತಾ ಇದ್ದೀನಿ ಅನ್ನೋದೇ ಬಹಳ ಒಂದು ಸಂತೋಷ. ಹಾಗೆಯೇ ಒಂದು ಎಕ್ಸೈಟ್ಮೆಂಟು ಇದೆ. ತುಂಬ ಖುಷಿಯಾಗುತ್ತೆ. ನಾನು ಓದಿರೋ ಸ್ಕೂಲ್ನ ಆಫ್ಟರ್ ಎ ಲಾಂಗ್ ಟೈಮ್ ಈ ಒಂದು ದಿನಕ್ಕೋಸ್ಕರ ಮೀಸಲಿಟ್ಕೊಂಡು ಹೋಗ್ತಾ ಇರೋದು, ಅಥವಾ ಈ ಒಂದು ಸೇವೆನ ಮಾಡಲಿಕ್ಕೆ ನಾನು ಯೋಚನೆ ಮಾಡಿರೋ ರೀತಿ ಬಂದೇ ಬಿಡ್ತು ನೋಡಿ. ನಾನು ಓದಿರೋ ಸ್ಕೂಲು, ಶಾಲೆ, ನಾನು ಚಿಕ್ಕ ವಯಸ್ಸಿನಿಂದ ಇಲ್ಲೇ ಕಳೆದಿರ್ತಕ್ಕಂಥದ್ದು. 1 ರಿಂದ 8ನೇ ತರಗತಿ ಓದಿರೋದು ಕಂಪ್ಲೀಟಾಗಿ ಇಲ್ಲೇ. ನಾನು ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಗೌಟೂರು.
ಈ ಶಾಲೆ ನನಗೆ ತುಂಬ ವಿಶೇಷ. ಯಾಕಂದರೆ ಇದು ನಾನು ಬಾಲ್ಯದಲ್ಲಿ ಓದಿದ ಶಾಲೆ. ನಾನು ಅ ಆ ಇ ಕಲಿತು ಅಕ್ಷರ ಜ್ಞಾನ ಪಡೆದ ಪುಣ್ಯಭೂಮಿ ಇದು. ಇಷ್ಟು ವರ್ಷಗಳ ನಂತರ ಇಲ್ಲಿಗೆ ಮತ್ತೆ ಬರ್ತಾ ಇರೋದು ಮನಸ್ಸಿಗೆ ತುಂಬ ಒಂದು ಭಾವುಕತೆಯನ್ನು ತರ್ತಾ ಇದೆ. ಈ ಶಾಲೆಯ ಕೊಠಡಿಗಳು ಅಥವಾ ಆಟದ ಮೈದಾನ, ಈ ಒಂದು ಸರೌಂಡಿಂಗ್ಸು ಎಲ್ಲವೂ ನನ್ನ ಹಳೆಯ ನೆನಪುಗಳನ್ನು ಮರುಕಳಿಸುವಂತೆ ಮಾಡುತ್ತೆ. ಅಂದು ನಾನು ಆ ಬೆಂಚ್ಗಳ ಮೇಲೆ ಕುಳಿತಿರುವಂಥದ್ದು ಅಥವಾ ಓದಿರುವಂಥದ್ದು, ಇಲ್ಲಿನ ಮಕ್ಕಳಿಗೆ ಏನಾದರೂ ಮಾಡಬೇಕು ಅನ್ನೋ ಆಸೆಯಿಂದ ಬಂದಿದ್ದೇನೆ. ಹಾಗೆ ಆ ಶಿಕ್ಷಕರನ್ನ ಭೇಟಿ ಮಾಡಿ ಮಾತಾಡಿಸಿರೋದು. ಹಾಗೆ ನನ್ನ ಶಿಕ್ಷಕ ವೃಂದದಲ್ಲಿ ಹಳೆಯ ಶಿಕ್ಷಕರು ಅಂತೇಳಿ ಒಬ್ಬರು ಉಳ್ಕೊಂಡಿದ್ರು, ಬೇರೆ ಎಲ್ಲನೂ ಹೊಸದಾಗಿ ಸಿಬ್ಬಂದಿ ವರ್ಗದಲ್ಲಿ ಆಯ್ಕೆಯಾಗಿ ಇವಾಗ ಬೇರೆ ಸರ್ಗಳಿದ್ದಾರೆ. ಸೊ ಅವರನ್ನು ಮಾತಾಡಿಸಿ ಒಂಥರ ಖುಷಿ ಆಯಿತು. ಹಾಗೆ ಇನ್ನೂ ಆ ಭಯ ಅನ್ನೋದು ಹೋಗೇ ಇರಲಿಲ್ಲ. ಅವರನ್ನು ನೋಡಿದಾಗ ಹಾಗೆ ಭಯ ಇತ್ತು. ಇವರು CM ಸರ್ ಅಂತ ಹೇಳಿ, ಈ ಶಾಲೆಗೆ CM ಅಂತ ಹೇಳಿದ್ರೆ ಏನು ತಪ್ಪಿಲ್ಲ. ಯಾಕಂದರೆ ನಾವು 4th ಸ್ಟ್ಯಾಂಡರ್ಡ್ ಓದುವಾಗ ಈ ಸರ್ ನಮ್ಮ ಸ್ಕೂಲ್ಗೆ ಎಂಟ್ರಿ ಆದರು. ಇವರು ಇಂಗ್ಲೀಷ್ ಕಲಿಸಿದ್ದಾರೆ. ಅದೇ ಥರ ಕಲಿಸಿರೋದಕ್ಕೆ ನಾವಿವತ್ತು ಇಂಗ್ಲೀಷನ್ನು 2010ನಲ್ಲೇ ಆದರೂ ಕೂಡ ತುಂಬ ಚೆನ್ನಾಗಿ ಇಂಗ್ಲೀಷ್ ಪಾಠವನ್ನು ಮಾಡ್ತಾಯಿದ್ರು. ಇವರು ನಮಗೆ ಒಳ್ಳೆಯ ಒಂದು ಉತ್ತಮವಾದ ಶಿಕ್ಷಕರು ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬ ಡಿಸಿಪ್ಲಿನಡ್ ಪರ್ಸನ್, ನಮಗೆ ಮಾದರಿ ಕೂಡ. ನನಗಿವತ್ತು ಮಾದರಿ ಅಂತ ಹೇಳಿದ್ರು ತಪ್ಪಾಗಲ್ಲ ಕೆಲವೊಂದು ವಿಚಾರಗಳಲ್ಲಿ. 2010ನೇ ಸಾಲು ಒಂದಾನೊಂದು ಕಾಲದಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿನಿಯಾದಂತಹ ಹರ್ಷಿತಾ ಅವರವರು ಈಗ ಬೆಳೆದು ನಮ್ಮಷ್ಟೇ ಓದಿ ಒಂದು ಸ್ಥಾನದಲ್ಲಿ ಈಗ ನಿಂತಿದ್ದಾರೆ. ಇನ್ನೊಂದು ದೊಡ್ಡ ಸ್ಥಾನಕ್ಕೆ ಹೋಗ್ಬೋದು, ಆಶಿಸೋಣ. ಅವ್ರಿಗೆ ಏನಂತ ಶಾಲೆಗೆ ಈಗ ಬಂದು ಸರ್ ನನ್ನ ಹುಟ್ಟುಹಬ್ಬ ಇದೆ, ಆ ಹುಟ್ಟುಹಬ್ಬದ ಸಂದರ್ಭದಲ್ಲಿ ನಮ್ಮ ಮಕ್ಕಳಿಗೆ ಏನಾದರೂ ಕೊಡಬೇಕು ಅಂತ ಹೇಳಿ ಅವರು ಮನಸ್ಸು ಮಾಡಿದ್ದಾರೆ. ಸೊ ಅದರ ಹಾಗೆ ಮಕ್ಕಳಿಗೆ ಒಂದು ಗಿಫ್ಟ್ ಅನ್ನ ತಂದಿದ್ದಾರೆ. ಅವರು ಮತ್ತೆ ಅವರ ಹಸ್ಬೆಂಡ್ ಅನಿಲ್ ಅವರು ಈ ಸಂದರ್ಭದಲ್ಲಿ ಅವರ ಹುಟ್ಟುಹಬ್ಬವನ್ನ ಮಕ್ಕಳಿಗೆ ಏನಾದರೂ ಸಣ್ಣ ವಸ್ತು ಕಿರುಕಾಣಿಕೆಯನ್ನು ಕೊಡುವುದರ ಮೂಲಕ ನನ್ನ ಹುಟ್ಟುಹಬ್ಬವನ್ನ ಸಾರ್ಥಕಪಡಿಸಬೇಕು ಅನ್ನೋ ಸಂದರ್ಭ ಹೇಳಿದ್ದಾರೆ. ಅದಕ್ಕೆ ನಾವು ಅನುವು ಮಾಡಿಕೊಟ್ಟಿದ್ದೀವಿ. ಅವ್ರಿಗೆ ಈ ಕೊಡುವಂತಹ ಮನಸ್ಥಿತಿ, ಅವರ ಆಚರಿಸುವ ವಿಧಾನ ಚೆನ್ನಾಗಿದೆ, ಖುಷಿ ಅನಿಸ್ತು. ಇದು ಇನ್ನೊಬ್ಬರಿಗೆ ಮೋಟಿವೇಶನ್ ಆಗಿದೆ ಈ ಸಂದರ್ಭದಲ್ಲಿ ಹೇಳ್ತಾ ನೀವೆಲ್ಲ ಅವರಿಗೆ ಒಂದು ಹುಟ್ಟುಹಬ್ಬದ ಶುಭಾಶಯವನ್ನು. ಏನು ವಿಚಾರಪ್ಪ ಅಂತಂದ್ರೆ, ನಮ್ಮ ಶಾಲೆ, ನಮ್ಮ ಊರ್ ಶಾಲೆ, ನಮ್ಮ ಮನೆ ಶಾಲೆ, ನಮ್ಮ ಶಾಲೆಯಲ್ಲಿ ನಾವು ಓದಿದೀವಿ, ಮಾಡಿದೀವಿ. ಏನು ಒಂದಾನೊಂದು ಕಾಲದಲ್ಲಿ ನೀವು ಹೇಗೆ ಕುಂತಿದ್ದೀರಲ್ಲ, ಅದೇ ತರ ಹರ್ಷಿತಾ ಅವರು ಸಹ ಇಲ್ಲೇ ಕುತ್ಕೊಂಡು ಕಲ್ತ್ಕೊಂಡು ಓದ್ಕೊಂಡು ಬರ್ಕೊಂಡು ಸಾಧನೆ ಮಾಡಿದ್ರು. ಸಾಮಾನ್ಯರಾಗಿತ್ತು. ಆಮೇಲೆ ನಮ್ಮ ಓದಿನ ಮೂಲಕ ಏನಾಯ್ತು, ಒಂದು ಸ್ಥಾನಕ್ಕೆ ಬಂದಿದ್ದಾರೆ, ಒಂದು ಇನ್ನೂ ದೊಡ್ಡ ಸ್ಥಾನಕ್ಕೆ ಬರ್ತಾರೆ ಅನ್ನೋದು ನಾವು ಆಶಿಸೋಣ. ಈ ಮನಸ್ಥಿತಿ ಏನಿರ್ಬೇಕಪ್ಪ ಅಂತಂದ್ರೆ, ನಮ್ಮ ಶಾಲೆ, ನಮ್ಮ ಮನೆ, ನಮ್ಮ ಶಾಲೆ ಅನ್ನೋದು ಬೆಳಿಬೇಕು, ಉಳಿಬೇಕು, ಆ ನೆನಪನ್ನ ಕಡೆವರೆಗೂ ನಾವು ಹಿಡ್ಕೋಬೇಕು ಅನ್ನೋ ಮನಸ್ಥಿತಿ. ಹೌದಾ? ನಮ್ದು ಓದಾಯ್ತು ಮುಗಿತು, ಅದಕ್ಕೂ ನಮಗೂ ಸಂಬಂಧ ಇಲ್ಲ, ಆ ಇರಬಾರ್ದು. ನಮ್ಮ ಊರ್ ಮನೆ ಶಾಲೆ ಯಾವಾಗಲೂ ಆಶಿಸ್ಬೇಕು. ಒಂದು ಅಕ್ಷರ ಕಸಿ ನೋಡಿ, ಎಷ್ಟೋ ವರ್ಷದ ನಂತರ ಗುರ್ತು ಮಾಡಿಕೊಂಡು ನಮ್ಮನ್ನು ಹುಡ್ಕೊಂಡು ಮಕ್ಕಳಿಗೆ ಅಂತ ಈ ಥರ ಇದೆ, ನಾನು ಬಂದ್ಬಿಟ್ಟು ಹೋಗ್ತೀನಿ ಮಾಡ್ತೀನಿ ಅಂತ ಅಂದಾಗ ಯಾವುದೇ ಟೀಚರ್ಸ್ ಆಗಲಿ ತುಂಬ ಖುಷಿ ಆಗುತ್ತೆ. ಹೌದಾ? ಈ ಸ್ಥಾನಕ್ಕೆ ನಾವು ಬೆಳಿಬೇಕು ಅಂತಂದ್ರೆ ನಿಮ್ಮಲ್ಲಿ ಏನಿರಬೇಕು, ಕಲಿಯೋ ಉದ್ದೇಶ ಇರಬೇಕು, ಕಲಿಯೋ ಮನಸ್ಥಿತಿ ಇರಬೇಕು. ಅರ್ಥ ಆಗ್ತಾ ಇಲ್ಲ. ನೀವು ಒಂದು ಕಲಿಕೆಯ ಮೂಲಕ ಒಂದು ಸ್ಥಾನಕ್ಕೆ ಬಂದು ನಾಳೆ ಮುಂದೆ ನಾನು ಅಷ್ಟೇ ನನ್ನ ಶಾಲೆಗೆ ಏನಾದ್ರು ನಾನು ಕೊಡಬಲ್ಲೆ ಅನ್ನುವಂಥ ಸಾಮರ್ಥ್ಯವನ್ನು ನೀವು ಗಳಿಸ್ಕೊಬೇಕು. ಆ ಗಳಿಸ್ಕೊಂಡೆ ಶಿಕ್ಷಕರಿಗೆ ನಾವೇನು ಕಲಿಸಿರ್ತೀವಲ್ಲ, ನಿಜವಾಗ್ಲೂ ಇದ್ರ ಮುಂದೆ ದೊಡ್ಡದಂತ ಗಿಫ್ಟ್ ಮತ್ತೆ ಯಾವುದಿಲ್ಲ. ನೀವು ಏನ್ ಕೊಟ್ಟರು ಅದಲ್ಲ. ಈ ಸಾಧನೆಗೆ ಬಂದಿದ್ದೀರಿ, ನಿಂತಿದ್ದೀರಿ ಅಂತಂದ್ರೆ ದಟ್ ಇಸ್ ವಿ ಫೀಲ್ ವೆರಿ ಹ್ಯಾಪಿ. ನಾವು ಕಲಿಸಿರೋ ಮಕ್ಕಳು ಈ ಸ್ಥಾನಕ್ಕೆ ಬಂದಿದ್ದಾರಲ್ಲ, ಆ ಕಾರಣ ಆ ಮನಸ್ಥಿತಿಯಲ್ಲಿ ನಿಮ್ದು ಆಗಿರಲಿ, ಇವರು ಅದಕ್ಕೆ ಮಾರ್ಗದರ್ಶಿ ಆಗಲಿ ಅಂತ ಸಂದರ್ಭದಲ್ಲಿ ಹೇಳ್ತಾ ಒಂದೇ ನಿಮ್ಮ ಇಬ್ಬರು ದಂಪತಿಗಳಿಗೆ ಧನ್ಯವಾದಗಳನ್ನು ಇವರು ಟೀಚರ್ ಯಾಕಂಡ್ರು, ಅರ್ಥ ಆಯ್ತಾ? ಇವರು ಟೀಚರ್ ಆಗಿದ್ದಾರೆ. ಅವರು ವರ್ಕ್ ಮಾಡಿದ್ದಾರೆ ಸುಮಾರು ಸ್ಕೂಲಲ್ಲಿ. ಓಕೆ, ಮೊನ್ನೆ ಅವತ್ತು ಸರ್ ಸಾಕಷ್ಟು ಪಾಪ ಒಂದು 2-3 ದಿನ ಹಿಂದೆ ಕಾಲ್ ಬರ್ತಾ ಇತ್ತು. ನಾನು ಯಾವುದೋ ಅನ್ನೊಂದು ನಂಬರ್ ಯಾವ ಗಂಟೆ ನನಗೆ ವೆಯ್ಟ್ ಮೇಲಿದ್ದೆ. ಆದ್ರೂ ಕೂಡ ಸಾಯಂಕಾಲ ಮತ್ತೊಂದು ಸರಿ 3 ಸರಿ ಕಾಲಿತ್ತಲ್ಲ ಅಂತ ಹೇಳಿ ಮಾಡಿದಾಗ ಪಾಪ ಅವರೇ ಹೇಳ್ಕೊಂಡು ನಾವು
ಅವರಿಗೇನೋ ನನ್ನ ಬರ್ಡೇ ಇದೆ ಸರ್, ಏನಾದ್ರು ಶಾಲೆ ಮಕ್ಕಳಿಗೆ ವಿಷಯ ಇದೆ, ಆಯಾ ಒಂದು ಏನಾದ್ರು ಒಂದು ಕೊಡಿ ಮಕ್ಕಳಿಗೆ ಅಂತ ಒಂದು ಶಾಲೆ ಇದರಲ್ಲಿ ಮುಂದೆ ನಿಮ್ಮ ಇದಕ್ಕೆ ಪ್ರೇರಣೆ ಆಗಲಿ, ಜೊತೆಗೆ ನಿಮಗೆ ಇನ್ನೂ ಹೆಚ್ಚಿನ ಒಂದು ನಿಮ್ಮ ಬರ್ಡೇನ ಆಚರಿಸ್ಕೊಂಡು ಇಬ್ಬರಿಗೂ ಮುಂದೆ ಜೀವನ ಆರೋಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಮತ್ತೊಮ್ಮೆ ನಮ್ಮ ಶಾಲೆಯ ಎಲ್ಲ ಮಕ್ಕಳ ಶುಭಾಶಯ. ಸ್ನೇಹಿತರೆ, ನಾನು ಈ ಶಾಲೆಯಲ್ಲಿ ಮಕ್ಕಳ ಜೊತೆ ಹುಟ್ಟುಹಬ್ಬ ಆಚರಿಸಿಕೊಂಡಿದ್ದು ಕೇವಲ ನನ್ನ ಆತ್ಮಸಂತೋಷಕ್ಕೆ ಮಾತ್ರ ಆಗಿತ್ತು. ಆದರೆ ಈ ಪುಟ್ಟ ಪ್ರಯತ್ನವನ್ನು ಗುರುತಿಸಿ ಮರುದಿನ ನ್ಯೂಸ್ ಪೇಪರ್ನಲ್ಲೂ ಈ ಬಗ್ಗೆ ಸುದ್ದಿ ಬಂದಿತ್ತು. ಪೇಪರ್ನಲ್ಲಿ ಆ ಮಕ್ಕಳ ಮುಖದ ನಗು ಮತ್ತು ನನ್ನ ಫೋಟೋ ನೋಡಿದಾಗ ನನ್ನ ಕಣ್ಣಲ್ಲಿ ಅರಿವಿಲ್ಲದೆ ಆನಂದ ಬಾಷ್ಪ ಬಂತು. ನಾನು ಮಾಡಿದ ಒಂದು ಸಣ್ಣ ಕೆಲಸ ಸಮಾಜಕ್ಕೆ ಇಷ್ಟೊಂದು ದೊಡ್ಡ ಸಂದೇಶ ಕೊಡುತ್ತೆ ಅಂತ ನಾನು ಅಂದುಕೊಂಡಿರಲಿಲ್ಲ. ಅದಕ್ಕೆ ವಿಡಿಯೋದ ಕೊನೆಯಲ್ಲಿ ನೀವೆಲ್ಲ ಕೇಳ್ತಿರೋ ಆ ಒಂದು ಪ್ರಶ್ನೆಗೆ ಉತ್ತರ ಕೊಡೋಕ್ಕೆ ಇಷ್ಟಪಡ್ತೀನಿ. ಹರ್ಷಿತಾ, ನೀನು ನಿನ್ನ 27ನೇ ವರ್ಷದ ಹುಟ್ಟುಹಬ್ಬವನ್ನು ಶಾಲೆಯಲ್ಲೇ ಯಾಕೆ ಆಚರಿಸಿದೆ ಅಂತ ಕೇಳಿದ್ರೆ, ಇವತ್ತು ನಮ್ಮ ಸುತ್ತಮುತ್ತ ಇರೋ ಪ್ರಪಂಚ ಹೇಗಾಗಿದೆ ಅಂದರೆ, ಹುಟ್ಟುಹಬ್ಬ ಅಂದ ತಕ್ಷಣ ಪಾರ್ಟಿ, ಪಬ್, ನೈಟ್ ಲೈಫ್, ದುಬಾರಿ ಹೋಟೆಲ್ ಕಣ್ಮುಂದೆ ಬರುತ್ತೆ. ನಾನು ಕೂಡ ಒಂದು ಟೈಮ್ ಇದೇ ಥರ ಯೋಚನೆ ಮಾಡ್ತಾ ಇದ್ದೆ, ಮಾಡಿದ್ದೀನಿ ಕೂಡ ಇದೇ ಥರ ಸೆಲೆಬ್ರೇಷನ್. ಒಂದೇ ರಾತ್ರಿಲಿ ಏನು ಮಾಡ್ತಾರೆ, ಸಾವಿರಾರು ರೂಪಾಯಿನ ಖರ್ಚು ಮಾಡಿ ನಾವೇನೋ ದೊಡ್ಡ ಸಂಭ್ರಮ ಪಡ್ತೀವಿ. ಆದರೆ ಮರುದಿನ ಬೆಳಗ್ಗೆ ಎದ್ದಾಗ ಆ ಖುಷಿ ಮಾಯವಾಗಿರುತ್ತೆ. ಕೇವಲ ಖಾಲಿ ಜೇಬು ಮತ್ತು ಸುಸ್ತು ಮಾತ್ರ ಬಾಕಿ ಇರುತ್ತೆ. ಆದರೆ ಅದೇ ದುಡ್ಡಿನಲ್ಲಿ ಈ ಮುಗ್ಧ ಮಕ್ಕಳ ಮುಖದಲ್ಲಿ ಒಂದು ದಿನದ ನಗು ತರಿಸಿದ್ರೆ ಆ ನೆಮ್ಮದಿ ಇದೆಯಲ್ಲ, ಅದು ನಮ್ಮ ಜೀವನದ ಕೊನೆಯ ಉಸಿರಿರೋವರೆಗೂ ಸವೆಯೋದಿಲ್ಲ. ಈ ಮಕ್ಕಳಿಗೆ ನಮ್ಮಿಂದ ಸಿಗೋದು ಕೇವಲ ಒಂದು ಚಾಕ್ಲೇಟ್ ಅಥವಾ ಸಿಹಿ, ಒಂದು ಸಣ್ಣ ಗಿಫ್ಟ್ ಇರ್ಬೋದು. ಆದರೆ ಅವರು ನಮಗೆ ಪ್ರತಿಯಾಗಿ ಕೊಡೋದು ದೇವರಿಗೂ ಸಿಗದ ಆಶೀರ್ವಾದ ಮತ್ತು ಪವಿತ್ರವಾದ ಮುಗ್ಧ ಪ್ರೀತಿ. ನಿಜವಾದ ಹುಟ್ಟುಹಬ್ಬ ಅಂದ್ರೆ ನಮ್ಮ ವಯಸ್ಸು ಹೆಚ್ಚಾಗೋದಲ್ಲ, ನಮ್ಮಿಂದ 4 ಜನಕ್ಕೆ ಒಳ್ಳೆಯದಾಗೋದು. ಶಾಲೆಯ ಮಕ್ಕಳ ರೂಪದಲ್ಲಿರೋ ಆ ಭಗವಂತನನ್ನ ನೋಡಿದ ಮೇಲೆ ಕೊನೆಯಲ್ಲಿ ದೇವಸ್ಥಾನಕ್ಕೆ ಬಂದು ಆ ಸೃಷ್ಟಿಕರ್ತನ ದರ್ಶನ ಪಡೆದೆ. ಹೇ ಭಗವಂತ, ನನ್ನ ಈ 27 ವರ್ಷಗಳ ಜೀವನಕ್ಕೆ ನೀನು ಕೊಟ್ಟ ಪ್ರತಿಯೊಂದು ಕ್ಷಣಕ್ಕೂ ಧನ್ಯವಾದ. ಮುಂದಿನ ದಿನಗಳಲ್ಲೂ ನನ್ನ ಕೈಯಿಂದ ಇಂಥದ್ದೇ 10 ಒಳ್ಳೆಯ ಕೆಲಸಗಳನ್ನು ಮಾಡಿಸು ಅಂತ ಕೈ ಮುಗಿದು ಬೇಡಿಕೊಂಡೆ. ನನ್ನ ಈ ಸುಂದರ ಪಯಣ, ನನ್ನ ಈ ಆಲೋಚನೆ ನಿಮಗೂ ಇಷ್ಟ ಆಗಿದೆ ಅಂತ ನಂಬಿದ್ದೀನಿ. ನೀವು ಸಹ ನಿಮ್ಮ ಲೈಫ್ನ ಸ್ಪೆಷಲ್ ದಿನಗಳನ್ನು ಇಂಥದ್ದೇ ಒಂದು ಯೋಚನೆಯೊಂದಿಗೆ ಕಳೆಯಿರಿ. ಆ ನೆಮ್ಮದಿನ ಅನುಭವಿಸಿ ನೋಡಿ. ಇಷ್ಟು ಹೊತ್ತು ನನ್ನ ಈ ಸುಂದರ ನೆನಪುಗಳನ್ನು ಕಣ್ತುಂಬಿಕೊಂಡ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಮತ್ತೊಂದು ಸುಂದರ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ನಿಮ್ಮ ಪ್ರೀತಿಯ ತ್ರಿಲೋಕ ಬಾಸ್ ಅಹನ್ ಚಾನೆಲ್ ಅನ್ನು ವಾಚ್ ಮಾಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತಾ, ನಾನು ನಿಮ್ಮ ಹರ್ಷಿತಾ ಅನಿಲ್. ನಮಸ್ಕಾರ.